ಗೃಹಲಕ್ಷ್ಮಿ ಯೋಜನೆಯ ವಿಚಾರಕ್ಕೆ ಸಂಬಂಧಿಸಿದಂತೆ ಕುಣಿಗಲ್ ಶಾಸಕ ಡಾಕ್ಟರ್ ರಂಗನಾಥ್ ಅವರು ಮಾತನಾಡಿದ್ದಾರೆ. ಗೃಹಲಕ್ಷ್ಮಿ ಯೋಜನೆಯ 2 ತಿಂಗಳ ದುಡ್ಡು ಬಂದಿಲ್ಲ, ಸಚಿವರಿಗೆ ಯಾರು ತಪ್ಪು ಮಾಹಿತಿ ಕೊಟ್ಟಿದ್ದಾರೋ ಅಂತ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಕುಣಿಗಲ್ ಎಂಎಲ್ಎ ಡಾಕ್ಟರ್ ರಂಗನಾಥ್ ಮಾತನಾಡಿದರು. ಗ್ಯಾರಂಟಿ ಕಾರ್ಯಕ್ರಮ ಸಮರ್ಪಕ ಅನುಷ್ಠಾನ ಆಗ್ತಿದೆ, ಮಂತ್ರಿಗಳಿಗೆ ಮಾಹಿತಿ ಕೊಡುವಂತ ಕೆಲಸ ಅಧಿಕಾರಿಗಳದ್ದು, ಅವರು ತಪ್ಪು ಮಾಡಿದ್ದಾರೆ, ಅವರ ವಿರುದ್ಧ ಕ್ರಮ ಕೈಗೊಳ್ತೀವಿ ಅಂತ ಹೇಳಿದ್ದಾರೆ. ಅಧಿಕಾರಿಗಳು ಕೊಡುವಂಥ ಮಾಹಿತಿ ಮೇಲೆ ನಾವು ಮಾತನಾಡ್ತೀವಿ. ಹಾಗಾಗಿ ಸರ್ಕಾರಕ್ಕೆ ಮಾಹಿತಿ ಕೊಡೋಂಥ ಸಂದರ್ಭದಲ್ಲಿ ಅಧಿಕಾರಿಗಳು ಏನು ಮಾಹಿತಿ ಕೊಡ್ತಾರೆ ಅದು ಸಂಗ್ರಹಿಸ್ಕೊಂಡು ಮಾತಾಡೋಂಥದ್ದು ಮತ್ತು ಮಾತು ಕಮಿಟ್ಮೆಂಟ್. ಎಲ್ಲೋ ಒಂದು ಕಡೆ ಜನವರಿ ಮತ್ತು ಫೆಬ್ರವರಿ 2 ತಿಂಗಳು ಕೊಟ್ಟಿಲ್ಲ ಅನ್ನೋದನ್ನು ಸ್ಪಷ್ಟೀಕರಣ ಮಾಡಿದ್ದಾರೆ ಅಂತ ಅನ್ಕೋತೀನಿ. ಅಂತ ಒಂದನೇದಾಗಿ ನಮ್ಮ ಸರ್ಕಾರ ಗ್ಯಾರಂಟಿಯ ಕಾರ್ಯಕ್ರಮದಲ್ಲಿ ಗೃಹಲಕ್ಷ್ಮಿಯ ಏನು ಮಾತು ಕೊಟ್ಟಿದ್ದೇವೆ ಅದರಂತೆ ಪ್ರತಿಯೊಬ್ಬರಿಗೂ ಕೊಡೋಂಥದ್ದನ್ನು ಮಾಡೇ ತೀರ್ತೇವೆ ಅನ್ನೋದನ್ನು ನೀವೆಲ್ಲ ನೋಡಿದ್ದೀರಿ. ಅದು ಮಾಡ್ತೇವೆ ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಇನ್ನು 5 ತಿಂಗಳಿನಿಂದ ಮಹಿಳೆಯರ ಖಾತೆಗೆ ಗೃಹಲಕ್ಷ್ಮಿ ಹಣ ಬಂದಿಲ್ಲ, ಅಂದರೆ 2 ತಿಂಗಳಿದ್ದು ಪೆಂಡಿಂಗು, 3 ತಿಂಗಳದ್ದು ಬಂದೇ ಇಲ್ಲ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಈಗ ಮಹಿಳೆಯರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. 1 ತಿಂಗಳು ಹಣ ಕೊಟ್ಟರೆ 6 ತಿಂಗಳು ಕೊಡೋದಿಲ್ಲ, ನಮ್ಮ ತೆರಿಗೆ ದುಡ್ಡನ್ನು ನಮಗೆ ಕೊಡೋದಕ್ಕೆ ಈ ರೀತಿ ಸತಾಯಿಸ್ತಾ ಇರೋದು ಯಾಕೆ? ಹಣ ಹಾಕದೇ ಇದ್ರೆ ಮುಂದಿನ ಬಾರಿ ಕಾಂಗ್ರೆಸ್ಗೆ ವೋಟ್ ಹಾಕಲ್ಲ ಅಂತ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿ ಮಹಿಳೆಯರು ಮಾತನಾಡಿದ್ದಾರೆ. ಏನು ಮಾಡ್ಬೇಕು ಸರ್? ಈಗ 6 ತಿಂಗಳಿಗೊಮ್ಮ 1,000 ಹಾಕೋರು ಹೆಂಗೆ ತಿನ್ಬೇಕಾ, ಹೆಂಗೆ ಇರಬೇಕಾ? ನಾವು ಹಿರಿ ಮನುಷ್ಯರ ಇದ್ದೆವು, ನಮಗೆ ಯಾರು ಮಾಡೋರಿಲ್ಲ. ಹಿಂಗೆ ಮಾಡಿದ್ರೆ ಹೆಂಗೆ ಹಾಕಾರಿ? ತಿಂಗಳಿಗೆ ಹಾಕಬೇಕಾ? ಈಗ 6 ತಿಂಗಳಾಯ್ತು, ಈಗ ಒಮ್ಮೆ ಬಂದವ ನೋಡ್ರಿ, ರೊಕ್ಕನೇ ಹೊಂಟವ. ಗರೀಬರಿಗೆ ಯಾರು ದಯ ಮಾಡಿರಿ ಸಾಬ್ರೆ. ಈ ದಿನ ಬಂದವ ಖರೆ, ಈಗ ಬರಲ್ಲ ಹೊಂಟ. 3 ತಿಂಗಳಿಗೆ 4 ತಿಂಗಳಿಗೆ ಹಿಂಗೆ ಹೊಂಟವ. ನಾ ಗರೀಬ್ ಮಂದಿ ಹಾದಿ ನೋಡಿ ಬ್ಯಾಂಕಿಗೆ ನಡೆದಿದ್ದೆವು, ಬರ್ಲತ್ತಿದ್ದೆವು. ಅವರೆಲ್ಲ ಥರ ಇನ್ನೂ ಬರಲ್ಲ ಹೊಂಟ ಅಲ್ಲತ್ತ. ಈಗ ಏನು ಬರ್ತಾವ, ಬಂದಿಲ್ಲ. ಈಗ ನಿಮ್ಮ ದಯ ಅದ. 6 ತಿಂಗಳು ಆಯಿತು, ರೊಕ್ಕ ಬರಲ್ಲ ಹೊಂಟಾವ. ನಾವು ಗರೀಬ್ ಮಂದಿ ಏನು ತಿನ್ಬೇಕು ಏನಿಲ್ಲ, ನಮ್ಮ ಪರೇಶಾನಿ ತೋಲದ ಮನ್ಯಾಗ. ಹೆಂಗೆ ಮಾಡ್ಬೇಕು? ನಮ್ಮ ಮಕ್ಕಳು ಕುಪ್ಪಿ ಒಟ್ಟವ. ನಮ್ಗೆ ಹೆಂಗೆ ಮಾಡಬೇಕು? ನಮ್ಗೆ ಏನಾರ ಮಾಡಿ ದಯ ಬಿಟ್ಟು ನಮ್ಗೆ ದಯ ಮಾಡಿರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.